ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿ ಕಾಂಚಿ ಮಹಾಸ್ವಾಮಿಗಳ 131ನೇ ಜಯಂತಿ ಮಹೋತ್ಸವ ಮತ್ತು ಪವಿತ್ರ ಪಾದುಕಾಭಿಷೇಕ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿ ಕಾಂಚಿ ಕಾಮಿಕೋಟಿ ಪೀಠದ ಪರಮಾಚಾರ್ಯರಾದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ 131ನೇ ಜಯಂತಿ ಮಹೋತ್ಸವ ಮತ್ತು ಪವಿತ್ರ ಪಾದುಕಾಭಿಷೇಕವನ್ನು ಅತ್ಯಂತ ಸಡಗರ ಹಾಗೂ ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಇಂದು ಆಚರಿಸಲಾಯಿತು. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟವನ್ನು ಕೊರೆದು ನಿರ್ಮಿಸಲಾಗಿರುವ ಭವ್ಯ ಕೈಲಾಸಗಿರಿ ಗುಹಾಂತರ ದೇವಾಲಯದ ಆವರಣದಲ್ಲಿ ಜಯಂತಿ ಪ್ರಯುಕ್ತ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಮಹಾಸ್ವಾಮಿಗಳವರ ಜಯಂತಿ ಅಂಗವಾಗಿ ಶ್ರೀಗಳ ಪವಿತ್ರ ಪಾದುಕೆಗಳಿಗೆ ವಿಶೇಷ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಮೂರ್ತಿಗಳ ಮಂತ್ರ ಘೋಷಗಳ ನಡುವೆ ಹಾಲು, ಮೊಸರು, ಜೇನುತುಪ್ಪ, ಎಳ್ನೀರು ಹಾಗೂ ಪವಿತ್ರ ತೀರ್ಥಗಳಿಂದ ಪಾದುಕಾಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಪಾದುಕೆಗಳನ್ನು ವಿವಿಧ ಸುಗಂಧ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಲಾಯಿತು. ಕ್ಷೇತ್ರದ ದೇವತೆಗಳಾದ ಚತುರ್ಮುಖ ಲಿಂಗಯ್ಯ ಹಾಗೂ ದೇವಿ ಜಗದಾಂಬೆಗೆ ಜಯಂತಿ ಅಂಗವಾಗಿ ವಿಶೇಷ ಅರ್ಚನೆ ಮತ್ತು ಅಲಂಕಾರಗಳನ್ನು ಸಹ ಮಾಡಲಾಗಿತ್ತು. ಗುಹಾಂತರ ದೇವಾಲಯದ ತಂಪಾದ ವಾತಾವರಣದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಶ್ರೀಗಳ ಕೃಪೆಗೆ ಪಾತ್ರರಾದರು. ಕಾಂಚಿ ಮಹಾಸ್ವಾಮಿಗಳ ಸರಳತೆ ಮತ್ತು ಧರ್ಮ ಜಾಗೃತಿಯ ಸಾಕಾರ ಮೂರ್ತಿಯಾಗಿದ್ದರು. ಅವರ ಜಯಂತಿಯ ಸಂದರ್ಭದಲ್ಲಿ ಅವರ ಪವಿತ್ರ ಪಾದುಕೆಗಳ ದರ್ಶನ ಮತ್ತು ಅಭಿಷೇಕದಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಪಾಲಿಗೆ ಪರಮ ಸೌಭಾಗ್ಯವಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಡಾಕ್ಟರ್ ಬಾಲಾಜಿ ರೆಡ್ಡಿ ಹೇಳಿದರು. ಇನ್ನು 2026ರಲ್ಲಿ ಕಾಂಚಿ ಮಹಾಸ್ವಾಮಿಗಳ ಜನ್ಮ ನಕ್ಷತ್ರವಾದ ಅನುಷಂ ಅನುರಾಧ ನಕ್ಷತ್ರವು ಪ್ರತಿ ತಿಂಗಳು ಬರುತ್ತದೆ. ಪ್ರಾಥಮಿಕವಾಗಿ ಜನವರಿ 14, ಫೆಬ್ರವರಿ 11, ಮಾರ್ಚ್ 10, ಏಪ್ರಿಲ್ 6, ಮೇ 4, ಮೇ 31ರಂದು ಅವರು ವಿಶೇಷ ಪೂಜೆಗಳನ್ನು ಏರ್ಪಡಿಸಿದ್ದು, ಮುಂದಿನ ಜೂನ್ 27, ಜುಲೈ 24, ಆಗಸ್ಟ್ 21, ಸೆಪ್ಟೆಂಬರ್ 17, ಅಕ್ಟೋಬರ್ 14, ನವೆಂಬರ್ 11 ಮತ್ತು ಡಿಸೆಂಬರ್ 8ರಂದು ಬರುತ್ತದೆ. ಈ ದಿನಗಳು ವಿಶೇಷ ಪೂಜೆಗಳೊಂದಿಗೆ ಆಚರಿಸಲಾಗುತ್ತದೆ. ಇನ್ನು ಪ್ರತಿ ಗುರುವಾರ ಪಾದುಕಾಭಿಷೇಕ ಸಹ ಇರುತ್ತದೆ ಎಂದು ಡಾಕ್ಟರ್ ಬಾಲಾಜಿ ರೆಡ್ಡಿ ತಿಳಿಸಿದರು. ತಾಲೂಕಿನಾದ್ಯಂತ ಹಾಗೂ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಕೈಲಾಸಗಿರಿಗೆ ಇಂದು ಭೇಟಿ ನೀಡಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ದರು. ಬಂದಿದ್ದ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ವಿಶೇಷ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಚಿವರಾದ ಎ ಚೌಡರೆಡ್ಡಿ ಕುಟುಂಬದವರು, ಶ್ರೀ ಗಂಗಾಧರ ಟ್ರಸ್ಟ್ನ ಪದಾಧಿಕಾರಿಗಳು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು. ಆಚಾರ್ಯಾಯ ಪಾದಾಭಿಷೇಕಾಯ ನಮೋ ನಮಃ. ಸರ್ವಜ್ಞಾನಾನ್ಯ ಭಗವತ್ ಸ್ವರೂಪಾಯ ನಮೋ ನಮಃ. ಅಷ್ಟಾಂಗ ಯೋಗ ನಿಷ್ಠಾಂಗ ಗರಿಷ್ಠಾಯ ನಮೋ ನಮಃ. ಸನಕಾದಿ ಮಹಾಯೋಗಿ ಸದೃಶಾಯ ನಮೋ ನಮಃ. ಮಹಾದೇವೇಂದ್ರ ಹಸ್ತಾಬ್ಜ ಸಂಜಾತಾಯ ನಮೋ ನಮಃ. ಮಹಾಯೋಗಿನಿ ವಿನಿರ್ಭೇದೋದ್ಭವ ಸಿಂಹಾಸನಕ್ತಾಯ ನಮೋ ನಮಃ. ಕಾಮಕೋಟಿ ಮಹಾಪೀಠಾಧಿ ಈಶ್ವರಾಯ ನಮೋ ನಮಃ. ಕಲಿದೋಷ ಬುದ್ಧೈಕ ಅಕರಣಾಯ ನಮೋ ನಮಃ. ಶ್ರೀ ಶಿಖರ ಪದ
चंद्रशेखरेन्द्र सरस्वती महात्मानः पादुकाप परमात्मने नमः दिव्य धूपमाघ्रापयामि नंदन